Hello everyone. Let's discuss about Aditya L1. ಆದಿತ್ಯ L1 ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆದಿತ್ಯ L1 ಅನ್ನುವಂತಹ ಒಂದು ಸ್ಪೇಸ್ ಮಿಷನ್ ಸೂರ್ಯನ ಸೋಲಾರ್ ಫ್ಲೇರ್ ನ ಕರ್ನಲ್ ಅನ್ನುವಂತಹ ಇಮೇಜ್ ಅನ್ನ ಕಳಿಸ್ಕೊಟ್ಟಿದೆ. ಸೊ ಹಾಗಾಗಿ 2023ರಲ್ಲಿ ನಾವು ತಗೊಂಡ್ಬಂದಿದ್ರು ಕೂಡ ಈ ಒಂದು ಆದಿತ್ಯ L1 ನಾವು 2023ರಲ್ಲಿ ಉಡಾವಣೆ ಮಾಡಿರ್ತೀವಿ. ಅವಾಗಾಗಿದ್ರು ಕೂಡ ಇದು 5 ವರ್ಷದ ಮಿಷಿನ್ ಆಗಿರೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇದು ಕೊಟ್ಟಿರುವಂತಹ ಈ ಇಮೇಜ್ ಮೂಲಕ ನಾವು ಕ್ವಶನ್ ಅಲ್ಲಿ ಆದಿತ್ಯ L1 ಮೂಲಕ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ, ಬೋತ್ ಇನ್ ಪ್ರಿಲಿಮ್ಸ್ ಅಂಡ್ ಆಲ್ಸೋ ಇನ್ ದ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ. ಸೊ ಮೊದಲಿಗೆ ಆದಿತ್ಯ L1 ನ ಮೊದಲ ಬಾರಿ ಭಾರತದಲ್ಲಿ ಉಡಾವಣೆಯನ್ನ ಮಾಡಿದ್ದು ಸೆಪ್ಟೆಂಬರ್ 2 2023ರಲ್ಲಿ. ಬ್ಯಾಕ್ ಗ್ರೌಂಡ್ ನ ನಾವು ನೋಡ್ಕೊಂಡ್ರೆ, ಸೊ 2023ರಲ್ಲಿ ಉಡಾವಣೆ ಮಾಡಿದಂತಹ ವೆಹಿಕಲ್ ಯಾವುದು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ವೆಹಿಕಲ್ ಬಂದ್ಬಿಟ್ಟು PSLV C57. ಸೊ ಇದು PSLV C57 ಅನ್ನುವಂತಹ ವೆಹಿಕಲ್ ನ ಯೂಸ್ ಮಾಡ್ಬಿಟ್ಟು ಆದಿತ್ಯ L1 ನ ಉಡಾವಣೆ ಮಾಡಲಾಗುತ್ತೆ. ಸೊ ಸೂರ್ಯನ ಹ್ಯಾಲೋ ಆರ್ಬಿಟ್ ಅಲ್ಲಿ L1 ಅನ್ನೋದು ಲ್ಯಾಂಗ್ರೇಜ್ ಪಾಯಿಂಟ್. ನಾವು ಇಲ್ಲಿಗೆ ಆದಿತ್ಯ L1 ನ ಉಡಾವಣೆಯನ್ನ ಮಾಡಿದ್ವಿ ಅಥವಾ ಕಳಿಸ್ಕೊಟ್ವಿ. ಇದರ ಟೋಟಲ್ ಸ್ಪ್ಯಾನ್ ಆಫ್ ದ ಇಯರ್ ಬಂದ್ಬಿಟ್ಟು 5 years. ಸೊ 5 ವರ್ಷ ಇದರ ಲೈಫ್ ಸ್ಪ್ಯಾನ್. ನಂತರ 4 ತಿಂಗಳು ತಗೊಳ್ತು ಇದು ಸೂರ್ಯನ L1 ಪ್ಲೇಸ್ಗೆ ರೀಚ್ ಆಗೋದಕ್ಕೋಸ್ಕರ. ಸೊ ಇದರ ಮೇನ್ ಅಜೆಂಡಾ ಏನು ಅಥವಾ ಮೇನ್ ಆಬ್ಜೆಕ್ಟಿವ್ ಏನು, ಯಾಕೆ ಆದಿತ್ಯ L1 ನ ತಗೊಂಡ್ಬಂದ್ರು, ಅದರಲ್ಲೂ ಕೂಡ L1 ಪಾಯಿಂಟ್ ನೇ ಯಾಕೆ ಚೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಮಿಷನ್ ನ ಆಬ್ಜೆಕ್ಟಿವ್. ಈ ಮಿಷನ್ ನ ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಸೂರ್ಯನ ಕ್ರೋಮೋಸ್ಪಿಯರ್, ಫೋಟೋಸ್ಪಿಯರ್ ಮತ್ತೆ ಕೊರೋನಾವನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಈ ಮಿಷನ್ ನ ತಗೊಂಡ್ಬರ್ತೀವಿ. ನಂತರ ಸೋಲಾರ್ ಫ್ಲೇರ್ಸ್, ಹಾಗೆಯೇ ಸೋಲಾರ್ ಎಮಿಷನ್ಸ್ ಮತ್ತೆ ಕೊರೋನಲ್ ಎಜೆಕ್ಷನ್ ಸ್ಟಡಿ ಮಾಡೋದಕ್ಕೋಸ್ಕರ ಆದಿತ್ಯ L1 ನ ನಾವು ಉಡಾವಣೆಯನ್ನ ಮಾಡಿರ್ತೀವಿ. ನಂತರ ಸೋಲಾರ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಇದೆ, ರೇಡಿಯೇಷನ್, ಮ್ಯಾಗ್ನಿಟ್ಯೂಡ್ ಎಲ್ಲ ಇದೆ ಅಲ್ವಾ, ಅದೆಲ್ಲದನ್ನು ಕೂಡ ಎರಪ್ಟ್ ಆಗ್ತಿದೆ. ಸೋಲಾರ್ ರೇಡಿಯೇಷನ್ ಅಂದ್ರೆ ಸೂರ್ಯನಿಂದ ಎರಪ್ಟ್ ಆಗ್ತಿದೆ. ಅದರಿಂದ ನಮ್ಮ ಪ್ಲಾನೆಟ್ ಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗ್ತಿದೆ ಅದನ್ನು ಕೂಡ ಸ್ಟಡಿ ಮಾಡೋದಕ್ಕೋಸ್ಕರ ಈ ಒಂದು ಮಿಷನ್ ನ ತಗೊಂಡ್ಬರ್ತೀವಿ. ಸೊ ಇಲ್ಲಿ ನಾನೊಂದಷ್ಟು ಟರ್ಮ್ಸ್ ಗಳನ್ನ ಹೇಳಿದೆ. ಸೋಲಾರ್ ಫ್ಲೇರ್ಸ್ ಅಂತ ಹೇಳಿದೆ, ಸೋಲಾರ್ ವಿಂಡ್ ಅಂತ ಹೇಳಿದೆ, ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ ಹೇಳಿದೆ. ಸೊ ಫಸ್ಟ್ ಗೆ ಸೋಲಾರ್ ವಿಂಡ್ ಅಂದ್ರೆ ಏನು? ಸೊ ಸೋಲಾರ್ ವಿಂಡ್ ನೋಡ್ಬೋದು ಇಲ್ಲಿ. ಸೋಲಾರ್ ವಿಂಡ್ ಎಲ್ಲಿಂದ ಬರ್ತಿದೆ, ಅದ್ರದ್ದು ಕಂಪೋಸಿಷನ್ ಏನು, ಮತ್ತೆ ಅದ್ರದ್ದು ಡೈನಾಮಿಕ್ಸ್ ಏನು ಅಂತ ಸ್ಟಡಿ ಮಾಡೋದಕ್ಕೂ ಕೂಡ ಆದಿತ್ಯ L1 ನ ನಾವು ಯೂಸ್ ಮಾಡುತ್ತೀವಿ. ಸೊ ಹಾಗಿದ್ರೆ ಏನು ಸೋಲಾರ್ ವಿಂಡ್ ಅಂತ ಹೇಳಿದ್ರೆ, ಸೋಲಾರ್ ವಿಂಡ್ ಅಂದ್ರೆ ಎಂಟೈರ್ ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯನಿಂದ ಹೊರಹೊಮ್ಮುವಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ ಟ್ರಾವೆಲ್ ಮಾಡೋದನ್ನ ಸೋಲಾರ್ ವಿಂಡ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಸೂರ್ಯನಿಂದ ಹೊರಹೊಮ್ಮೋದು ಅಂದ್ರೆ ಎಮಿಟ್ ಆಗುವಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್, ಇಂಪಾರ್ಟೆಂಟ್ ಇಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ನಾವು ಸೋಲಾರ್ ವಿಂಡ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ಸೋಲಾರ್ ಫ್ಲೇರ್ ನ ಕೂಡ ಸ್ಟಡಿ ಮಾಡ್ತೀವಿ. ಸೋಲಾರ್ ಫ್ಲೇರ್ ಅಂತ ಹೇಳಿದ್ರೆ ದಿಸ್ ಇಸ್ ಅಸೋಸಿಯೇಟೆಡ್ ವಿತ್ ಸನ್ಸ್ಪಾಟ್. ಸೊ ಸೂರ್ಯನಲ್ಲಿ ಸನ್ಸ್ಪಾಟ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಯೂಶಲಿ ಗೊತ್ತಿದೆ. ಸೊ ಈ ಸನ್ಸ್ಪಾಟ್ ಏನಿದೆ ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿ ರಿಲೀಸ್ ಆದಾಗ ಮಾಸ್ ಬರ್ಸ್ಟ್ ಆಫ್ ರೇಡಿಯೇಷನ್ ಆಗುತ್ತೆ. ಸೊ ಯಾವ ರೀತಿಯಾದಂತಹ ಎನರ್ಜಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಎನರ್ಜಿ. ಈ ಮ್ಯಾಗ್ನೆಟಿಕ್ ಎನರ್ಜಿ ರಿಲೀಸ್ ಮಾಡಿದಾಗ ಇಂಟೆನ್ಸ್ ಬರ್ಸ್ಟ್ ಆಫ್ ರೇಡಿಯೇಷನ್ ಆಗುತ್ತೆ. ಅದನ್ನ ನಾವು ಸೋಲಾರ್ ಫ್ಲೇರ್ ಅಂತ ಕರಿತೀವಿ. ಸೊ ಇದನ್ನ ಸೂರ್ಯನ ರೇಡಿಯೇಷನ್ ನ ಮ್ಯಾಸಿವ್ ಎಕ್ಸ್ಪ್ಲೋರೇಷನ್ ಅಂತಾನೆ ಕರೆಯಲಾಗುತ್ತೆ ಈ ಒಂದು ಸೋಲಾರ್ ಫ್ಲೇರ್ ನ. ಸೊ ಸೋಲಾರ್ ಫ್ಲೇರ್ ಇಂದ ಎನರ್ಜಿ, ಲೈಟ್, ಹೀಟ್ ಹಾಗೆಯೇ ಹೈ ಸ್ಪೀಡ್ ಪಾರ್ಟಿಕಲ್ಸ್ ಸ್ಪೇಸ್ ಗೆ ಬರ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಸೋಲಾರ್ ಸ್ಪೇಸ್ ಏನಿದೆ, ನಾವು ಫಾರ್ ಎಕ್ಸಾಂಪಲ್
ಆದಿತ್ಯ ಎಲ್ವನ್ನ ನಾವು ಉಡಾವಣೆ ಮಾಡ್ತೀವಿ. ಅದ್ರ ಜೊತೆಗೆ ಇವಾಗ ಚಂದ್ರಯಾನ ಕೂಡ ನಾವು ಉಡಾವಣೆ ಮಾಡಿದ್ವಿ. ಇದೆಲ್ಲ ಎಲ್ಲಿಗೆ ಹೋಗ್ತಿದೆ? ಸ್ಪೇಸ್ಗೆ ನಾವು ಕಳಿಸ್ತಾ ಇದೀವಿ ತಿಳ್ಕೊಳ್ಳಿಕ್ಕೆ, ಹೌದಲ್ವಾ? ಸೊ ಸೋಲಾರ್ ಫ್ಲೇರ್ ಏನಾಗ್ತಿದೆ, ಸೂರ್ಯನ್ ಸನ್ಸ್ಪಾಟ್ಸ್ ಇಂದ ಹೈ ಎನರ್ಜಿ ಮೂಲಕ ಬರುವಂತಹ ಸನ್ಸ್ಪಾಟ್ಸ್, ಈ ಒಂದು ಸೋಲಾರ್ ಫ್ಲೇರ್ಸ್ ಏನಾಗ್ತಿದೆ, ಸ್ಪೇಸ್ಗೆ ಎಂಟರ್ ಆಗ್ತಿದೆ. ಸೊ ದಿಸ್ ಇಸ್ ಲಿಂಕ್ ಟು ಕೊರೋನಲ್ ಮಾಸ್ ಎಜೆಕ್ಷನ್. ಸೊ ಕೊರೋನಲ್ ಮಾಸ್ ಎಜೆಕ್ಷನ್ ಗೆ ಈ ಸೋಲಾರ್ ಫ್ಲೇರ್ ಕೂಡ ಲಿಂಕ್ ಆಗಿದೆ. ಸೋಲಾರ್ ಫ್ಲೇರ್ ಅಲ್ಲಿ ನಾವು ಎ, ಬಿ, ಸಿ, ಎಂ ಮತ್ತೆ ಎಕ್ಸ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಎ ಅಂತ ಹೇಳಿದ್ರೆ ಲೋ ಎನರ್ಜಿ ಇರುವಂತಹ ಸೋಲಾರ್ ಫ್ಲೇರ್, ಹಾಗೆಯೇ ಎಕ್ಸ್ ಅಂತ ಹೇಳಿದ್ರೆ ಹೈ ಎನರ್ಜಿ ಇರುವಂತಹ ಸೋಲಾರ್ ಫ್ಲೇರ್. ಅಂದ್ರೆ ಸೋಲಾರ್ ಫ್ಲೇರ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಇಫ್ ಇಟ್ ಈಸ್ ಎಕ್ಸ್. ಹಂಗಾಗಿ ಎ, ಬಿ, ಸಿ, ಎಂ ಮತ್ತೆ ಎಕ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದ್ರಲ್ಲಿ ಎಕ್ಸ್ ಗೆ ಜಾಸ್ತಿ ಪವರ್ ಇರುತ್ತೆ. ಅಂದ್ರೆ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎನರ್ಜಿ ಇಂಪಾರ್ಟೆಂಟ್ ಆಗ್ತಿದೆ ಅಥವಾ ಎನರ್ಜಿ ಇನ್ಕ್ರೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದಾಗತ್ತೆ. ನೆಕ್ಸ್ಟ್ ಕೀ ಫೀಚರ್ ನ ನೋಡೋದಕ್ಕಿಂತ ಮುಂಚೆ ಆದಿತ್ಯ L1. ಸೊ ಹೆಸರಲ್ಲೇ ಇದೆ ಆದಿತ್ಯ L1 ಅಂತ. ಆದಿತ್ಯ ಅಂತ ಹೇಳಿದ್ರೆ ನಾವು ಈ ಒಂದು ಮಿಷಿನ್ ಗೆ ಇಟ್ಟಿರುವಂತಹ ನೇಮು. ಸೊ L1 ಅಂದ್ರೆ ಏನು? L1 ಅಂತ ಹೇಳಿದ್ರೆ ಲ್ಯಾಂಗ್ರೇಜ್ ಪಾಯಿಂಟ್, ಇಲ್ಲಿ ಕೊಟ್ಟಿದೀವಿ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಸ್ಟೇಬಲ್ ಲೊಕೇಶನ್ ಇನ್ ಸ್ಪೇಸ್. ಸೂರ್ಯನ ಜಾಗದಲ್ಲಿ L1 ಅನ್ನೋದು ಒಂದು ಸ್ಟೇಬಲ್ ಲೊಕೇಶನ್. ಸ್ಟೇಬಲ್ ಲೊಕೇಶನ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸನ್ ಮತ್ತೆ ಅರ್ತ್ ಎರಡು ಕೂಡ ಒಂದು ಗ್ರಾವಿಟೇಷನಲ್ ಬ್ಯಾಲೆನ್ಸ್ ನ ಮಾಡ್ತಿರುತ್ತೆ. ಹಂಗಾಗಿ ಇಲ್ಲಿ ನಮ್ಗೆ ಉಡಾವಣೆ ಮಾಡದ್ಮೇಲೆ ಜಾಸ್ತಿ ಫ್ಯೂಯಲ್ ಬ್ಯಾಲೆನ್ಸ್ ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ಸನ್ ಮತ್ತೆ ಅರ್ತ್ ಎರಡು ಕೂಡ ಇಲ್ಲಿ ಪ್ರಾಪರ್ ಆಗಿ ಕಮ್ಯುನಿಕೇಟ್ ನ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಇಲ್ಲಿ ನಾವು ಕಂಟಿನ್ಯೂಸ್ ಸೋಲಾರ್ ಅಬ್ಸರ್ವೇಷನ್ ಮಾಡೋದಕ್ಕೋಸ್ಕರ L1 ಜಾಗವನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ ಇಲ್ಲಿಗೆ ಕಳಿಸ್ತಿರೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ರೆಡ್ಯೂಸ್ ಆಗತ್ತೆ. ಮತ್ತೆ ಕ್ರೂಷಿಯಲ್ ಸ್ಪೇಸ್ ವೆದರ್ ಫೋರ್ಕಾಸ್ಟಿಂಗ್ ನ ಕೂಡ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಏನು ಲ್ಯಾಂಗ್ರೇಜ್ ಅಂತ ಹೇಳ್ಬಿಟ್ಟು ಯಾಕೆ ಹೆಸರಿಟ್ರು ಅಂತ ನಾವು ನೋಡ್ಕೊಂಡ್ರೆ, ಇಟಾಲಿಯನ್ ಫ್ರೆಂಚ್ ಮ್ಯಾಥಮೆಟಿಷಿಯನ್ ನೇಮ್ ಇದು. ಅವ್ರ ಹೆಸರು ಬಂದ್ಬಿಟ್ಟು ಜೋಸೆಫ್ ಲೂಯಿಸ್ ಲ್ಯಾಂಗ್ರೇಜ್ ಅಂತ ಹೇಳ್ಬಿಟ್ಟು ಅವರ ಹೆಸರನ್ನ ಈ L1 ಅನ್ನುವಂತಹ ಪ್ಲೇಸ್ಗೆ ಇಡ್ಲಾಗಿದೆ. ಸೊ ಈ ಪಾಯಿಂಟ್ ಅಲ್ಲಿ ಹೇಳಿದೆ ಎರಡು ಲಾರ್ಜ್ ಬಾಡೀಸ್ ಗಳು ಅಂದ್ರೆ ಅರ್ತ್ ಮತ್ತೆ ಸನ್ ಎರಡು ಕೂಡ ಗ್ರಾವಿಟೇಷನಲ್ ಫೋರ್ಸ್ ನ ಬ್ಯಾಲೆನ್ಸ್ ಮಾಡುತ್ತಲ್ವಾ. ಆ ಬ್ಯಾಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಮತ್ತೆ ರಿಪಲ್ಷನ್ ಎರಡು ಕೂಡ ಬ್ಯಾಲೆನ್ಸ್ ಆಗಿ ವರ್ಕ್ ಆಗತ್ತೆ. ಸೊ ಯೂಶಲಿ L1 ಅನ್ನೋ ಪಾಯಿಂಟ್ ಒಂದೇ ಇದೆಯಾ? ಇಲ್ಲ. ನಾವು ಇಲ್ಲಿ ನೋಡ್ಕೊಂಡ್ರೆ L1, L2, L3, L4 ಅಂಡ್ L5 ಈ ರೀತಿಯ 5 ಪಾಯಿಂಟ್ಸ್ ಗಳನ್ನ ಲ್ಯಾಂಗ್ರೇಜ್ ಪಾಯಿಂಟ್ಸ್ ಗಳನ್ನ ನಾವು ನೋಡ್ಕೋಬಹುದಾಗತ್ತೆ. L1 ಇಂದ L2, L3, L4, L5 ಇದೆ ಅಲ್ಲ. ಸೊ ಇಲ್ಲಿ ಈ L1 ಇಂದ L5 ಗೆ ಕನೆಕ್ಟ್ ಮಾಡೋದು L2, L3 ಮತ್ತೆ L4. ಸೊ L1 ನ ರೀಚ್ ಆಗೋದಕ್ಕೆ ಕಡಿಮೆ ಫ್ಯೂಯಲ್ ಕನ್ಸಂಪ್ಷನ್ ಬೇಕು, ಬಿಕಾಸ್ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಬ್ಯಾಲೆನ್ಸ್ ಆಗಿ ಇರೋದ್ರಿಂದ. ಸೊ ಇದಿಷ್ಟು ಲ್ಯಾಂಗ್ರೇಜ್ ಪಾಯಿಂಟ್ ಬಗ್ಗೆ ನಮಗೆ ಗೊತ್ತಿರ್ಬೇಕಾಗಿರುವಂತಹ ವಿಷಯ. ಸೊ ನೆಕ್ಸ್ಟ್ ಇಲ್ಲಿ ಬರೋಣ, ಕೀ ಫೀಚರ್ಸ್ ಏನೇನು, ಈ ಒಂದು ಆದಿತ್ಯ L1 ಮಿಷನ್ ನ ಕೀ ಫೀಚರ್ಸ್ ಏನೇನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಆದಿತ್ಯ L1 ನಲ್ಲಿ 7 ಪೇಲೋಡ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. 7 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ಅದನ್ನ ಪೇಲೋಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಯಾವ ಆರ್ಬಿಟ್ ಗೆ ಕಳಿಸಿದೀವಿ ಅಂತ ಹೇಳಿದ್ರೆ ಆಲೋ ಆರ್ಬಿಟ್ ಅರೌಂಡ್ ಲ್ಯಾಂಗ್ರೇಜ್ ಪಾಯಿಂಟ್, ದಟ್ ಇಸ್ L1 ಪಾಯಿಂಟ್. ಲೊಕೇಶನ್ 1.5 ಮಿಲಿಯನ್ ಕಿಲೋಮೀಟರ್ ಫ್ರಮ್ ಅರ್ತ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಏನ್ನ ಸ್ಟಡಿ ಮಾಡೋದಕ್ಕೆ? ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಮತ್ತೆ ಕರೋನಾವನ್ನ ಸ್ಟಡಿ ಮಾಡೋದಕ್ಕೆ. ಸೊ ಇಲ್ಲಿ 7 ಪೇಲೋಡ್ಸ್ ಅಂತ ಹೇಳಿದೆ ಅಲ್ವಾ. ಯಾವ ಪೇಲೋಡ್ಸ್ ಗಳನ್ನ ನಾವಿಲ್ಲಿ ನೋಡ್ಬೋದಾಗುತ್ತೆ. ಮೊದಲಿಗೆ VLEC ಅಂತ ಹೇಳಿದ್ರೆ ವಿಸಿಬಲ್ ಲೈಟ್ ಎಮಿಷನ್ ಕೊರೋನೋಗ್ರಾಫ್ ಅಂತ ಹೇಳ್ಬಿಟ್ಟು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೋಲಾರ್ ಅಂದ್ರೆ ಸನ್ನಿನ ಕೊರೋನಾವನ್ನ ಕ್ಯಾಪ್ಚರ್ ಮಾಡೋದಕ್ಕೆ.
ಸೂರ್ಯನ ಕೊರೋನಾ ಇದೆ ಅಲ್ವಾ, ಈ ಕೊರೋನಾದ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ, ಹೈ ರೆಸಲ್ಯೂಷನ್ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ವಿಸಿಬಲ್ ಲೈನ್ ಎಮಿಷನ್ ಕೊರ್ನೋಗ್ರಾಫ್ ಪೇಲೋಡ್ ನ ಯೂಸ್ ಮಾಡಲಾಗಿದೆ. ಸೆಕೆಂಡ್ ಪೇಲೋಡ್ ಬಂದ್ಬಿಟ್ಟು ಸ್ಯೂಟ್ ಅಂದ್ರೆ ಸೋಲಾರ್ ಅಲ್ಟ್ರಾ ವೈಲೆಟ್ ಇಮ್ಯಾಜಿಂಗ್ ಟೆಲಿಸ್ಕೋಪ್. ಈ ಟೆಲಿಸ್ಕೋಪ್ ನ ಯಾಕೆ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಫೋಟೋಸ್ಪಿಯರ್ ಮತ್ತೆ ಕ್ರೋಮೋಸ್ಪಿಯರ್ ನ ಇಮೇಜಸ್ ನ ತಗೊಳ್ಳೋದಕ್ಕೋಸ್ಕರ. ಇಲ್ಲಿ ನ್ಯಾರೋ ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ನ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ರೆಸಲ್ಯೂಷನ್ ಪ್ರಾಪರ್ ಆಗಿ ಬಂದು ಅದನ್ನ ನಮ್ಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ. ಥರ್ಡ್ ಪೇಲೋಡ್ ಬಂದ್ಬಿಟ್ಟು SOLEXS ಅಂದ್ರೆ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರಮ್. ಸೋಲಾರ್ ಇಂದ ಎಮಿಟ್ ಆಗ್ತಾ ಇರೋ ಅಂತಹ ಎಕ್ಸ್ರೇ ಸ್ಪೆಕ್ಟ್ರಮ್ ನ, ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರಮ್ ನ ಅಬ್ಸರ್ವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್ ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಸೋಲಾರ್ ವಿಂಡ್ ಅಲ್ಲಿ ಇರುವಂತಹ ಪ್ರೋಟಾನ್ಸ್ ಮತ್ತೆ ಹೆವಿಯರ್ ಅಯಾನ್ಸ್ ಗಳನ್ನ ಅನಾಲಿಸಿಸ್ ಮಾಡುತ್ತೆ. ಇಲ್ಲಿ ಹೆವಿಯರ್ ಅಯಾನ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ಬಿಟ್ಟು HEL1OS ಅಂದ್ರೆ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರಮ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇಲ್ಲಿ ಸಾಫ್ಟ್ ಎಕ್ಸ್ರೇಯನ್ನ ಅಬ್ಸರ್ವ್ ನಮ್ಗೆ ಇಲ್ಲಿ ನೋಡ್ಕೊಂಡ್ವಿ, ಸಾಲೆಕ್ಸ್ ನೋಡ್ಕೊಂಡ್ವಿ ಅಲ್ವಾ. ಈ ಸಾಲೆಕ್ಸ್ ಬಂದ್ಬಿಟ್ಟು ಸಾಫ್ಟ್ ಎಕ್ಸ್ರೇಯನ್ನ ಅಥವಾ ಲೋ ಎನರ್ಜಿ ಎಕ್ಸ್ರೇಯನ್ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಬಟ್ ಈ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರಮ್ ಏನಿದೆ, ಇದು ಹೈ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರಮ್ ಗಳನ್ನ ಅನಾಲಿಸಿಸ್ ಮಾಡೋದಕ್ಕೆ ಅಥವಾ ಆರ್ಡ್ ಎಕ್ಸ್ರೇ ಸ್ಪೆಕ್ಟ್ರಮ್ ಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಬಂದು ಪ್ಲಾಸ್ಮಾ ಅನಾಲಿಸಿಸ್, ಪಾಪ ಅಂತ ಹೇಳ್ಬಿಟ್ಟೆ ಕರಿತೀವಿ ಫೇಮಸ್ ಆಗಿ. ಪ್ಲಾಸ್ಮಾ ಅನಾಲಿಸಿಸ್ ಪ್ಯಾಕೇಜ್ ಫಾರ್ ಆದಿತ್ಯ. ಸೋಲಾರ್ ವಿಂಡ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಗಳನ್ನ ಅನಾಲಿಸಿಸ್ ಮಾಡೋದಕ್ಕೆ ಈ ಒಂದು ಪಾಪ ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಸೆವೆಂತ್ ಒನ್ ಬಂದ್ಬಿಟ್ಟು ಅಡ್ವಾನ್ಸ್ ಟ್ರೈಆಕ್ಸಿಯಲ್ ಹೈ ರೆಸಲ್ಯೂಷನ್ ಡಿಜಿಟಲ್ ಮ್ಯಾಗ್ನೆಟೋಮೀಟರ್. ಇದು ಇನ್ಸಿಟು ಮ್ಯಾಗ್ನೆಟಿಕ್ ಫೀಲ್ಡ್ ಮೆಜರ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟೋಟಲ್ ಈ 7 ಪೇಲೋಡ್ಸ್ ಗಳನ್ನ ನಾವು ಯೂಸ್ ಮಾಡ್ಬಿಟ್ಟು ಆದಿತ್ಯ L1 ನಲ್ಲಿ ನಾವೇನೆಲ್ಲ ಆಬ್ಜೆಕ್ಟಿವ್ ಇಟ್ಕೊಂಡಿದೀವಿ ಅಲ್ಲ, ಅದನ್ನ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ. ನೆಕ್ಸ್ಟ್ ಇದು ಆದಿತ್ಯ L1 24/7 5 ಇಯರ್ಸ್ ಕೂಡ ವರ್ಕ್ ಮಾಡತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪೇಲೋಡ್ಸ್ ಗಳನ್ನ ನಾವು ಓದ್ಕೊಳ್ಳೋದ್ರಿಂದ ಏನೇನ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ರಿಯಲ್ ಟೈಮ್ ಸೋಲಾರ್ ಆಕ್ಟಿವಿಟಿಯನ್ನ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಆದಿತ್ಯ L1 ಸೂರ್ಯನ ಬಗ್ಗೆ ನಾವು ಯಾಕೆ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಭೂಮಿಯ ಮೇಲೆ ಚೇಂಜಸ್ ಆಗ್ತಿದೆ. ನಮ್ಗೆ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಎಲ್ಲಿಂದ ಬರ್ತಿರೋದು? ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಸೂರ್ಯನಿಂದ ಬರ್ತಿರೋದು. ಸೊ ಆ ಸೂರ್ಯನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಮ್ಮ ಅರ್ತ್ ಅಲ್ಲಿ ಏನೇ ಕ್ಲೈಮೆಟಿಕ್ ಚೇಂಜಸ್ ಆದ್ರೂ ಕೂಡ ದಟ್ ಇಸ್ ಬಿಕಾಸ್ ಆಫ್ ದ ಸನ್ ಎನರ್ಜಿ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ವೆದರ್ ನ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸೋಲಾರ್ ಸಿಸ್ಟಮ್ ನ ವೆದರ್ ನ ಅನಾಲಿಸಿಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿ ಏನಿದೆ ಅದನ್ನ ಆ ಮಾಡೆಲ್ ನ ನಾವು ತಿಳ್ಕೊಳ್ಳೋದಕ್ಕೂ ಕೂಡ ಇದು ಒಂದು ಹೆಲ್ಪ್ ಮಾಡುತ್ತೆ. ಮತ್ತೆ ಗ್ರಾವಿಟೇಷನಲ್ ಸ್ಟೆಬಿಲಿಟಿ, ಸನ್ ಮತ್ತೆ ಅರ್ಥದ ಗ್ರಾವಿಟೇಷನಲ್ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಯಾವ ರೀತಿಯಲ್ಲಿ ಗ್ರಾವಿಟೇಷನಲ್ ಸ್ಟೆಬಿಲಿಟಿ ಎನ್ಹಾನ್ಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ನಾವು ಸ್ಪೇಸ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಕೆಲವೊಂದು ಸ್ಯಾಟಲೈಟ್ಸ್ ಗಳನ್ನೆಲ್ಲ ಕೂಡ ನಾವು ಉಡಾವಣೆ ಮಾಡ್ತಾ ಇದೀವಿ. ಆ ಟೈಮ್ ಅಲ್ಲಿ ನಮ್ಗೆ ಸೋಲಾರ್ ಸಿಸ್ಟಮ್ ಹೇಗಿದೆ ಅಂತ ತಿಳ್ಕೊಳ್ಳೋದು ನೆಸೆಸಿಟಿ ಇರುತ್ತೆ. ಅಂಡ್ ಇಂಡಿಯಾ ಆದಿತ್ಯ L1 ಉಡಾವಣೆ ಮಾಡ್ತಿರೋದ್ರಿಂದ ಅದು ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ನಮ್ಮ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಇದಿಷ್ಟು ಆದಿತ್ಯ L1 ಸಿಗ್ನಿಫಿಕೆನ್ಸ್. ಸೊ ನೆಕ್ಸ್ಟ್ ಆದಿತ್ಯ L1 ಫಸ್ಟ್ ಟೈಮ್ ಏನಾದ್ರೂ ಉಡಾವಣೆ ಮಾಡಿರೋದಾ ಸನ್ ರೀಜನ್ಗೆ ಅಂತ ಹೇಳಿದ್ರೆ ಇಲ್ಲ. ಫಸ್ಟ್ ಇಲ್ಲಿ ನಾವು ನೋಡ್ಕೊಂಡ್ರೆ 1970 USA ಮತ್ತೆ ಜರ್ಮನಿ ಸೇರ್ಕೊಂಡ್ಬಿಟ್ಟು ಹೆಲಿಯೋಸ್ 1 and 2 ಅಂತ ಹೇಳ್ಬಿಟ್ಟು ಸೋಲಾರ್ ವಿಂಡ್ ನ ಸ್ಟಡಿ ಮಾಡೋದಕ್ಕೋಸ್ಕರ ಸನ್ನಿಗೆ ಕಳಿಸಿಲ್ಲ,
ಮರ್ಕ್ಯುರಿ ಆರ್ಬಿಟ್ ಗೆ ಕಳಿಸಿದ್ರು. ಸೆಕೆಂಡು 1983 ಅಲ್ಲಿ USA ಸೋಲಾರ್ ವಿಂಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಮೆಷರ್ ಮಾಡೋದಕ್ಕೋಸ್ಕರ ಪಯನಿಯರ್ 9 ಅನ್ನೋದನ್ನ ಕಳಿಸಿತ್ತು. ನೆಕ್ಸ್ಟ್ SOHO ಇದನ್ನ ಉಡಾವಣೆ ಮಾಡಿರೋದು ಯುರೋಪ್ ಮತ್ತೆ USA ಎರಡು ಸೇರ್ಬಿಟ್ಟು ಇದನ್ನ ಉಡಾವಣೆ ಮಾಡಿರೋದು 1995 ಅಲ್ಲಿ. ಇದೇನ ಇನ್ವೆಸ್ಟಿಗೇಷನ್ ನ ಮಾಡತ್ತೆ ಅಂತ ಹೇಳಿದ್ರೆ ಸೂರ್ಯನ ಕೊರೋನಾ ಮತ್ತೆ ಅದ್ರದ್ದು ಕೋರು ಮತ್ತೆ ಸೋಲಾರ್ ವಿಂಡ್ ಇದನ್ನ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಸಾಹೋ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯೋಕೋ ಬಂದ್ಬಿಟ್ಟು ನೇಮ್ ಅಲ್ಲೇ ಗೊತ್ತಾಗುತ್ತೆ, ನೀವು ಈಸಿಯಾಗಿ ಎಲಿಮಿನೇಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಜಪಾನ್ 1991ರಲ್ಲಿ ಉಡಾವಣೆಯನ್ನ ಮಾಡುತ್ತೆ. ಸೊ ಇದರಲ್ಲಿ ಸೋಲಾರ್ ಫ್ಲೇರ್ ಮತ್ತೆ ಎಕ್ಸ್ರೇ ವೇವ್ ಲೆಂತ್ ಗಳನ್ನ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ 2006ರಲ್ಲಿ ಜಪಾನೆ ಹಿನೋಡ್ ಅನ್ನೋದನ್ನ ಉಡಾವಣೆ ಮಾಡುತ್ತೆ. ಇದರಲ್ಲಿ ಸನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಸನ್ನಿನ ಔಟರ್ ಅಟ್ಮಾಸ್ಫಿಯರ್ ನ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ನಂತರ 2006ರಲ್ಲಿ USA ಸನ್ನಿನ ಇಮ್ಯಾಜ್ ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಸ್ಟೆರಿಯೋ ಅನ್ನುವಂತಹ ಒಂದು ಮಿಷನ್ ನ ತಗೊಂಡ್ಬರುತ್ತೆ. 2013ರಲ್ಲಿ ಮತ್ತೆ USAನೆ ಸೋಲಾರ್ ಅಟ್ಮಾಸ್ಫಿಯರ್ ನ ಸ್ಟಡಿ ಮಾಡೋದಕ್ಕೋಸ್ಕರ ಐರಿಸ್ ಅನ್ನುವಂತಹ ಒಂದು ಮಿಷನ್ ನ ತಗೊಂಡ್ಬರುತ್ತೆ. 2018ರಲ್ಲಿ USA ಸನ್ನಿನ ಕೊರೋನಾ ಮತ್ತೆ ಸೋಲಾರ್ ವಿಂಡ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ ಪಾರ್ಕರ್ ಸೋಲಾರ್ ಪ್ರಾಬ್ ನ ತಗೊಂಡ್ಬರುತ್ತೆ. ನಂತರ ಇಂಡಿಯಾ 2020ರಲ್ಲಿ ಸೋಲಾರ್ ಫ್ಲೇರ್ಸ್ ಮತ್ತೆ ಎಕ್ಸ್ರೇ ವೇವ್ ಲೆಂತ್ ಗಳನ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಆದಿತ್ಯ L1 ಮಿಷನ್ ನ ತಗೊಂಡ್ಬರುತ್ತೆ. ಸೊ ಆದಿತ್ಯ L1 ಮೂಲಕ ಭಾರತ ಏನ್ ಮಾಡ್ತಿದೆ, ಬೇರೆ ಬೇರೆ ಕಂಟ್ರೀಸ್ ಜೊತೆಗೆ ಸೋಲಾರ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಕಾಂಪೀಟ್ ಮಾಡ್ತಿದೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಂಡ್ರೆ, ದ ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜ್ ಟೆಲಿಸ್ಕೋಪ್ ಸ್ಯೂಟ್, ನಾನು ಪೇಲೋಡ್ಸ್ ಬಗ್ಗೆ ಹೇಳಿದಾಗ ಸ್ಯೂಟ್ ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಸೊ ಇಲ್ಲಿ ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜ್ ಟೆಲಿಸ್ಕೋಪ್ ಆನ್ ಬೋರ್ಡ್ ಆದಿತ್ಯ L1 is designed to study. First option, solar flares in X-ray wavelength, the sun's chromosphere and photosphere in near ultraviolet wavelength. Third option, the gravitational effect of the sun on asteroids. Fourth option, magnetic anomalies on the moon. Aditya L1 is related to sun. So option D eliminate ಆಗುತ್ತೆ. ಆಪ್ಷನ್ ಸಿ ಆಸ್ಟ್ರಾಯ್ಡ್ಸ್ ಬಗ್ಗೆ ನಾವಲ್ಲಿ ಸ್ಟಡಿ ಮಾಡ್ತಾ ಇಲ್ಲ, ಅದು ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ದಟ್ ಇಸ್ ಸನ್ಸ್ ಕ್ರೋಮೋಸ್ಪಿಯರ್ ಅಂಡ್ ಫೋಟೋಸ್ಪಿಯರ್ ಇನ್ ನಿಯರ್ ಅಲ್ಟ್ರಾವೈಲೆಟ್ ವೇವ್ ಲೆಂತ್ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. ಸೊ ಇದಿಷ್ಟು ಆದಿತ್ಯ L1 ರಿಲೇಟೆಡ್. ನಾವು ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನ ಇದ್ರ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.